ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಬನ್ನಿ ನಾನಿವತ್ತು ಒಳ್ಳೆಯದೊಂದು ಮಸಾಲ ಇಡ್ಲಿ ಅಂದರೆ ಎಲ್ಲರ ಫೇವರೇಟ್. ಏಕೆ ಅಂತಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಇರಲ್ಲ, ಮಸಾಲ ಐಟಮ್ ಇರಲ್ಲ. ಹಾಗಾಗಿ ವಾರಕ್ಕೊಂದ್ಸರಿ ಇಡ್ಲಿ ಎಲ್ಲರೂ ತಿನ್ನಲೇಬೇಕು. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಆ ಇಡ್ಲಿನಲ್ಲೇ ಸ್ವಲ್ಪ ಸ್ಪೆಷಲ್ ಆಗಿದ್ದರೆ ಇನ್ನೂ ಅದ್ಭುತವಾಗಿರುತ್ತೆ. ಆ ಸ್ಪೆಷಲ್ ಆಗಿರೋಂಥ ಮಸಾಲ ಇಡ್ಲಿ ಯಾಕೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಒಳ್ಳೆಯ ಹೋಟೆಲ್ ಸ್ಟೈಲ್ ಚಟ್ನಿ ಇದ್ದರೆ ಅದ್ರ ರುಚಿ ಮತ್ತಷ್ಟು ಅದ್ಭುತವಾಗಿರುತ್ತೆ. ಈಗ ಬನ್ನಿ, ಮಸಾಲ ಇಡ್ಲಿ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಮತ್ತು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ, ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಬನ್ನಿ ಮತ್ತೆ ಯಾಕೆ ತಡ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಇಡ್ಲಿ ತುಂಬ ಮೃದುವಾಗಿ ಬರಬೇಕು ಅಂತಂದರೆ ನಾವು ತೊಗೊಳ್ಳೋ ಅಂತಹ ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು. ಆ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು ಈ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಈ 3/4 ಗ್ಲಾಸಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಇವೆರಡನ್ನು ಒಟ್ಟಿಗೆ ನೆನೆಸಿಡ್ತಾ ಇದ್ದೀನಿ. ಜೊತೆಗೆ 1 ಇಡಿಯಷ್ಟು ಅವಲಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಕ್ಕಿಂತ 10 ನಿಮಿಷ ಮುಂಚೆ ಅಕ್ಕಿ ಚೆನ್ನಾಗಿ ಈಗಲೇ ನೆನೆಸಿಡಬೇಕು. ಇದನ್ನು ರುಬ್ಬೋದಕ್ಕಿಂತ ಒಂದು 10 ನಿಮಿಷ, 1/4 ಗಂಟೆ ಮುಂಚೆ ನೆನೆಸ್ಬಿಟ್ಟು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ರುಬ್ಬಿದ್ರೆ ಆಗ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ಒಂದು 3ರಿಂದ 4 ಸಾರಿ ನೀಟಾಗಿ ತೊಳೆದು ನೆನೆಸಿಡೋಣ. ಆಮೇಲಿಂದ ಒಂದು 5 ಅವರ್ ನೆಂದ ಮೇಲೆ ಅದನ್ನು ರುಬ್ಬೋಣ. ನೋಡಿ, 6ರಿಂದ 7 ಅವರ್ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ. ಅಕ್ಕಿ ಉದ್ದಿನಬೇಳೆ ಎಲ್ಲ ಅದನ್ನು ಸಂಜೆ ರುಬ್ಬಿಟ್ಟಿದ್ದೀನಿ. ಒಂದು 5:30ರಿಂದ 6 ಗಂಟೆಲಿ ರುಬ್ಬಿದ್ದೀನಿ. ಈಗ ಬೆಳಗ್ಗೆ ಅಷ್ಟರಲ್ಲಿ ಇಡ್ಲಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಮಸಾಲ ಇಡ್ಲಿ ಮಾಡೋದಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀನಿ ಅಂತ ನೋಡೋಣ ಬನ್ನಿ. ಈ ಮಸಾಲ ಇಡ್ಲಿ ಪ್ರತಿದಿನ ಮಾಮೂಲಿ ಇಡ್ಲಿ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗೋಲ್ಲ. ಈ ರೀತಿ ಸ್ವಲ್ಪ ಏನಾದರೂ ಸ್ಪೆಷಲ್ಲಾಗಿ ಮಾಡಿದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ಮಸಾಲ ಇಡ್ಲಿಗೆ ಒಂದು ಅರ್ಧ ಕಟ್ಟಿನಷ್ಟು ಸಬ್ಬಾಕ್ಸಿ ಸೊಪ್ಪು, ಒಂದು ದೊಡ್ಡ ಗಾತ್ರದ ಕ್ಯಾರೆಟು, 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಯಾಕೆಂದರೆ ಇಡ್ಲಿನಲ್ಲಿ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಗೆ ಸ್ವಲ್ಪ ಕೊತ್ತಂಬರಿ, 3ರಿಂದ 4 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ 2 ಸ್ಪೂನಷ್ಟು ಕಡಲೆಬೇಳೆ. ಈ ಕಡಲೆಬೇಳೆನ ಒಂದು 2 ಅವರ್ಸ್ ಅರ್ಲಿಯಾಗಿ ನಾನು ನೆನೆಸಿಟ್ಕೊಂಡಿದ್ದೀನಿ. ನೀಟಾಗಿ ನೆಂದಿದೆ. ಈಗ ಇಡ್ಲಿ ಹಿಟ್ಟಲ್ಲಿ ಸೇರಿಸೋಣ. ಜೊತೆಗೆ 1 ಚಿಟಿಕೆಯಷ್ಟು ಉಪ್ಪು. ನಾನು ಆಲ್ರೆಡಿ ಇಡ್ಲಿ ಹಿಟ್ಟು ರುಬ್ಬಿದಾಗಲೇ ನಾನು ಉಪ್ಪನ್ನು ಅದಕ್ಕೆ ಸೇರಿಸ್ಬಿಟ್ಟಿದ್ದೀನಿ. ಈಗ ಉಪ್ಪು ಹಾಕಾಗತ್ತೆ ಇಲ್ಲ. ಇಷ್ಟೆಲ್ಲ ಪದಾರ್ಥಗಳ ಜೊತೆಗೆ 1 ಚಿಟಿಕೆಯಷ್ಟು ಸೋಡಾ ಹಾಕ್ಬಿಟ್ಟು ನಾನು ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ನೋಡಿ, ಎಲ್ಲ ಪದಾರ್ಥಗಳನ್ನು ಇದರಲ್ಲಿ ಸೇರಿಸೋಣ. ಈ ರೀತಿ ಮಸಾಲ ಇಡ್ಲಿ ಮಾಡಿದ್ರೆ ತುಂಬ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಏಕೆಂದರೆ ಈ ಸೊಪ್ಪು ತರಕಾರಿ ಎಲ್ಲ ಸೇರಿರುತ್ತಲ್ಲ, ಹಾಗಾಗಿ ಇದ್ರ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೇಳ್ಬೇಕು ಅಂದರೆ ಆರೋಗ್ಯಕ್ಕೆ ಇಡ್ಲಿ ತುಂಬ ಒಳ್ಳೆಯದು. ಯಾಕೆಂದರೆ ಇದಕ್ಕೆ ಯಾವುದೇ ರೀತಿ ಎಣ್ಣೆಯನ್ನು ಹಾಕಲ್ಲ, ಮಸಾಲ ಪದಾರ್ಥಗಳನ್ನು ಹಾಕಲ್ಲ. ವಾರದಲ್ಲಿ 1 ದಿನ ಇಡ್ಲಿ ತಿನ್ನೋದು ತುಂಬ ಒಳ್ಳೆಯದು. ಹಾಗಾಗಿ ಅದ್ರ ಜೊತೆಗೆ ಈ ರೀತಿ ಮಸಾಲ ಇಡ್ಲಿ ತಿಂದರೆ ರುಚಿನೂ ಒಂಥರ ವಿಶೇಷವಾಗಿರುತ್ತೆ, ಇಷ್ಟ ಆಗುತ್ತೆ. ನೋಡಿ, ಕಡಲೆಬೇಳೆ ಎಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಕಾಯಿ, ಜೀರಿಗೆ ಎಲ್ಲ ಸೇರಿರೋದ್ರಿಂದ ಇದು ರುಚಿ ನಿಜಕ್ಕೂ ಅದ್ಭುತವಾಗೇ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಸೋಡಾವನ್ನು ಸಹ ಸೇರಿಸ್ತಾ ಇದ್ದೀನಿ. ಇಷ್ಟು ಸೋಡಾ ಹಾಕಿದ್ರೆ ಸಾಕಾಗಿರುತ್ತೆ. ಈಗ ಇದಕ್ಕೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡ್ತಾ ಇದ್ದೀರಲ್ಲ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ. ಈಗ ಚೆನ್ನಾಗಿ ಎಲ್ಲವನ್ನು ತರಕಾರಿ ಹಿಟ್ಟಿನ ಜೊತೆ ಮಿಕ್ಸ್ ಆಗೋವರೆಗೂ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನು ಪ್ಲೇಟಲ್ಲಿ ಇಡ್ತಾ ಹೋದರೆ ಮಸಾಲ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆಯನ್ನು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಹಿಟ್ಟನ್ನು ಇದರಲ್ಲಿ ಹಾಕ್ತಾ ಹೋಗೋಣ. ಅದಕ್ಕೂ ಮುಂಚೆ ಮಕ್ಕಳಿಗೆ ಸ್ವಲ್ಪ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡೋಕ್ಕೆ ಸ್ವಲ್ಪ ಕ್ಯಾರೆಟ್ ಎಲ್ಲ ಸೇರಿಸಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಸೊಪ್ಪನ್ನೆಲ್ಲ ಅದಕ್ಕೆ ಸೇರಿಸಿ ಆಗ ಇಡ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಲಂಚ್ ಬಾಕ್ಸಲ್ಲೂ ಇಷ್ಟಪಟ್ಟು ತೊಗೊಂಡೋಗ್ತಾರೆ.
ನೋಡಿ ಈ ರೀತಿ ಬೌಲಲ್ಲೇ ಸೇರಿಸ್ಬಿಡಿ. ಎಲ್ಲ ಪ್ಲೇಟ್ಗಳ ಮೇಲೆ ಹಾಕಿ ಇದ್ರ ಮೇಲೆ ನಾವು ಇಡ್ಲಿ ಹಿಟ್ಟನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಾಕಿ ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನ ಸೇರಿಸೋಣ. ನಾನು ಪ್ಲೇಟ್ಗಳಿಗಾಗಲೇ ಎಣ್ಣೆ ಹಚ್ಚಿದ್ದೀನಿ. ಈಗ ಬರೀ ಹಿಟ್ಟನ್ನು ಹಾಕ್ಕೊಂಡು ಹೋಗೋದಷ್ಟೇ. ನೋಡಿ ಈ ರೀತಿ ಪ್ಲೇಟಲ್ಲೆಲ್ಲ ಜೋಡಿಸಿ ಇದನ್ನು ಇಡ್ಲಿ ಕುಕ್ಕರಲ್ಲಿ ಒಂದು 10ರಿಂದ 12 ನಿಮಿಷ ಬೇಯಕ್ಕಿಡ್ತೀನಿ. ಆಮೇಲೆ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಆ ಇಡ್ಲಿ ಬೇಯೋಷ್ಟರಲ್ಲಿ ಅದಕ್ಕೊಂದು ಹೋಟೆಲ್ ಶೈಲಿಯ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆ ಚಟ್ನಿ ಮಾಡೋದಕ್ಕೆ ನಾನು 1 ಬೌಲ್ನಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿದ್ದರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ. 1 ಬೌಲ್ ಕಾಯಿ ತುರಿಗೆ ಒಂದು ಅರ್ಧ ಬೌಲಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಒಂದು 8ರಿಂದ 10, 1 ಕಡ್ಡಿಯಷ್ಟು ಮಾತ್ರ ಪುದೀನ, 4 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಅರ್ಧ ಇಂಚಿನಷ್ಟು ಶುಂಠಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೆಣಸಿನ್ಕಾಯಿನ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಒಂದು ಗಟ್ಟಿ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಇಡ್ಲಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅದ್ಭುತವಾದಂತಹ ಮಸಾಲ ಇಡ್ಲಿ ಜೊತೆಗೆ ಹೋಟೆಲ್ ಸ್ಟೈಲ್ ಚಟ್ನಿ ಸವಿಯಲು ಸಿದ್ಧವಾಗಿದೆ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಜೊತೆಗೆ ಇಷ್ಟು ಸಾಫ್ಟಾಗಿರೋ ಇಡ್ಲಿ ಮಾಡಬೇಕು, ನೀವು ಇಷ್ಟು ರುಚಿಯಾಗಿರೋ ಇಡ್ಲಿ ಮಾಡಬೇಕು ಅಂತಂದರೆ ನಾನು ಇಡ್ಲಿ ನೆನೆಸೋದ್ರಿಂದ ಯಾವ್ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಅದೇ ಪ್ರಮಾಣದಲ್ಲಿ ಹಾಕಿದ್ರೆ ಖಂಡಿತ ನಿಮಗೂ ಟೇಸ್ಟಿಯಾಗಿರೋಂತಹ ಸಾಫ್ಟಾಗಿರೋಂತಹ ಇಡ್ಲಿ ಮಾಡ್ಬೋದು, ಸವಿಬೋದು. ನೋಡ್ತಾ ಇದ್ದೀರಲ್ಲ, ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ, ಒಂದೇ ಬೆರಳಿಂದ ಮುರಿಬೋದು, ಅಷ್ಟು ಸಾಫ್ಟಾಗಿದೆ. ಇಂಥ ರುಚಿಕರವಾದ ಇಡ್ಲಿಯನ್ನು ಮಾಡಿ ನೀವು ಒಮ್ಮೆ ಸವಿರಿ. ಇದು ರುಚಿ ಹೇಗಿತ್ತು ಅಂತ ತಪ್ಪದೆ ನನಗೆ ತಿಳಿಸಿ. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.